ನಮಸ್ಕಾರ ವೀಕ್ಷಕರೇ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೇಳ್ತಾ ಇದ್ರಿ ಮಾಡಿ ಅಂತ. ಅಂಡ್ ಫೈನಲಿ ಎಸ್, ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ನೀವು ಇಷ್ಟಪಡುವಂತ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ, ಅವರು ಯಾವ ರೀತಿಯಾದ ಪ್ರೆಸೆಂಟ್ ಎನರ್ಜಿನಲ್ಲಿದ್ದಾರೆ, ಅವರ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ, ಹಾಗೂ ಈ ರಿಲೇಶನ್ಶಿಪ್ ಸರಿ ಹೋಗುತ್ತಾ, ಎಲ್ಲದ್ರ ಕುರಿತಾಗೂ ನಿಮ್ಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ನೀವು ಇಷ್ಟಪಡುವಂತ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು 2 ಕ್ಯಾಂಡಲ್ ಇದೆ ಇಲ್ಲಿ, ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಬ್ಲೂ ಕ್ಯಾಂಡಲ್ ಅಂಡ್ ದೆನ್ ದ ವೈಟ್ ಕ್ಯಾಂಡಲ್. 2 ಕ್ಯಾಂಡಲ್ ಅಲ್ಲಿ ನಿಮಗೆ ಯಾವುದು ಮನಸ್ಸಿಗೆ ಹತ್ರ ಅನಿಸ್ತಿದೆ ಆ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಫಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಅವರ ಮೈಂಡ್ ಮೆಸೇಜಸ್ ಮತ್ತೆ ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀನಿ. ಅವ್ರು ವಾಪಸ್ ಬರ್ತಾರಾ ಅಥವಾ ಅಂದ್ರೆ ಈ ರಿಲೇಶನ್ಶಿಪ್ ಸರಿ ಹೋಗುತ್ತಾ, ಬೆಟರ್ ಕ್ಲಾರಿಟಿ ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ಸೊ ಐ ವಿಲ್ ಸ್ಟಾರ್ಟ್ ಇಟ್ ಫಾರ್ ಯು. ಈ ವ್ಯಕ್ತಿಯ ಮನಸ್ಥಿತಿ ಏನಿದೆ ನಿಮ್ಮ ಬಗ್ಗೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಫ್ಯೂಚರ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಪ್ರೆಸೆಂಟ್ ನಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಎನರ್ಜಿನೇ ಹೊಂದಿದ್ದಾರೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಅವರು ಯೋಚನೆ ಮಾಡುವಂತ ಶೈಲಿ ಇದೆಯಲ್ಲ, ಒಂದು ನಿಧಾನವಾಗಿದೆ. ಅಟ್ ದ ಸೇಮ್ ಟೈಮ್ ಬ್ಯಾಲೆನ್ಸ್ಡ್ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಐ ಸಾ ಹಾರ್ಟ್ ಸಿಂಬಲ್ ವಿಚ್ ಇಸ್ ಅಗೇನ್ ಅ ಕನ್ಫರ್ಮೇಶನ್ ಅಂತ ಹೇಳ್ಬೋದು. ಒಂದು ಹಾರ್ಟ್ ಸಿಂಬಲ್ ಕೂಡ ಬಂದಿದೆ ವ್ಯಾಕ್ಸ್ ನಲ್ಲಿ. ಸೊ ಇದ್ರ ಅರ್ಥ ಏನಂದ್ರೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್, ಸಾಫ್ಟ್ ಫೀಲಿಂಗ್ಸ್ ಮೂಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅನ್ನುವಂತ ಮನಸ್ಥಿತಿನಲ್ಲಿದ್ದಾರೆ, ವಿಚ್ ಇಸ್ ಅ ಗುಡ್ ಸೈನ್ ಫಾರ್ ಯು. ಮತ್ತೆ ಹಿಂದೆ ಆಗಿರುವಂತ ಘಟನೆಗಳ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೋದು, ಯಾವ ರೀತಿಯಾಗಿ ಸರಿ ಮಾಡ್ಕೋಬಹುದು, ಹಾಗೂ ನಿಮ್ಮನ್ನ ಪಡಿಬೇಕು ಅನ್ನುವಂತ ಒಂದು ಯೋಚನೆಲಿದ್ದಾರೆ. ನನ್ನ ಕಡೆಯಿಂದ ಏನಾದ್ರೂ ತಪ್ಪಿದ್ರೆ ಆ ವಿಷಯವಾಗೂ ನಾನು ಸಾರಿ ಕೇಳಬೇಕು ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಯಾರೇ ಆಗಿರ್ಬೋದು. ನಾನು ಯು ಅನ್ನುವಂತ ಒಂದು ಲೆಟರ್ ನ ನೋಡಿದ್ದೀನಿ ಈಗ. ಯು ಅಂದ್ರೆ ಇಟ್ ಕ್ಯಾನ್ ಬಿ ಐ ಲವ್ ಯು, ಐ ವಾಂಟ್ ಯು, ಯು ಆರ್ ಮೈನ್. ಸೊ ಈ ತರ ಮೆಸೇಜಸ್ ನ ಪಿಕ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಈ ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಂಡ್ರೆ ಏನೋ ಆಗೋಗುತ್ತೆ ಅನ್ನುವಂತ ಯೋಚನೆ ಇದೆ. ನಾನೊಂದು ಲೆಟರ್ ಟಿ ಅನ್ನುವಂಥದ್ನ ಪಿಕ್ ಮಾಡ್ತಾ ಇದ್ದೀನಿ. ಮೇ ಬಿ ನೀವು ಅವರು ಕಳೆದಿರುವಂತ ಮಧುರ ಕ್ಷಣಗಳ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಟೈಮ್, ನೀವು ಅವರು ಸ್ಪೆಂಡ್ ಮಾಡಿರುವಂತ ಟೈಮ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಬಿಕಾಸ್ ಟಿ ಲೆಟರ್ ಬಂದಾಗ ಟಿ ಇಸ್ ಈಕ್ವಲ್ ಟು ಟೈಮ್. ಸೊ ಆತ್ರದಲ್ಲಿ ಯಾವುದೇ ರೀತಿಯಾದ ನಿರ್ಧಾರನ ತಗೋಬಾರ್ದು ಅನ್ನೋ ಯೋಚನೆಲೂ ಕೂಡ ಇದ್ದಾರೆ ಈ ವ್ಯಕ್ತಿ. ಸೊ ಇದ್ರ ಅರ್ಥ ಏನಂದ್ರೆ ನನ್ ಕಡೆಯಿಂದ ತಪ್ಪಿನ್ ಮಾಡಬಾರ್ದು, ನಾನು ಸರಿ ಮಾಡ್ಕೊಂಡ್ರೇನೆ ಬೆಟರ್ ಆಗುತ್ತೆ, ಇಲ್ಲ ಅಂದ್ರೆ ಕಳ್ಕೊಂಡ್ ಬಿಡ್ತೀನೇನೋ, ಅಂದ್ರೆ ನಿಮ್ಮನ್ನ ಕಳ್ಕೊಂಡ್ ಬಿಡ್ತೀನೇನೋ ಅನ್ನುವಂತ ಒಂದು ಭಯದಲ್ಲೂ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಬಗ್ಗೆ ಅವ್ರಿಗೆ ಒಂದು ಅಪಾರವಾದ ಆಸೆ ಇದೆ, ಪ್ರೀತಿ ಇದೆ, ಗೌರವ ಕೂಡ ಇದೆ. ಮೇ ಬಿ ಇತ್ತೀಚೆಗೆ ಏನೋ ಒಂದು ಘಟನೆಯಿಂದ ನೀವು ಅವರು ದೂರ ಆಗಿರ್ಬೋದು, ಬಿರುಕು ಬಿಟ್ಟಿರ್ಬಹುದು. ಆದ್ರೆ ಇದು ಮೊಮೆಂಟ್ರಿ ಅಂತ ಹೇಳ್ತೀನಿ. ಈ ಡಿಸ್ಟೆನ್ಸ್ ಏನ್ ಅನುಭವಿಸ್ತಿದ್ದೀರಾ ಅದು ಪರ್ಮನೆಂಟ್ ಅಲ್ಲ, ಇಟ್ ಈಸ್ ಅ ಸಿಚುವೇಶನ್. ಆಯ್ತಾ, ಇದು ಒಂದು ಸಿಚುವೇಶನ್. ಈ ಸಿಚುವೇಶನ್ ವಿಷಯವಾಗಿ ನೋಡಕ್ ಹೋದ್ರೆ ಸರಿ ಹೋಗುತ್ತೆ ಅಂತಾನೆ ತೋರಿಸ್ತಾ ಇದೆ. ಈಗಲೂ ಕೂಡ ಅದನ್ನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ರಿಗೆ ನಿಮ್ ಬಗ್ಗೆ ಯಾವುದೇ ರೀತಿಯಾದ ಜಿದ್ದಿಲ್ಲ, ನೆಗೆಟಿವಿಟಿ ಇಲ್ಲ, ಗಿಲ್ಟ್ ಕೂಡ ಇದೆ ಅವರಿಗೆ. ಗಿಲ್ಟ್ ನಾನು ಪಿಕ್ ಮಾಡ್ತಾ ಇದ್ದೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನನ್ನ ಸಪೋರ್ಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಂಡ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಯು ಡೋಂಟ್ ಮಿಸ್ ಎನಿ ವಿಡಿಯೋಸ್. ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ವ್ಯಕ್ತಿ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಅಂದ್ರೆ ನೀವಿಲ್ದೇ ಇರುವುದು, ನೀವಿರುವುದು ಅವರ ಲೈಫ್ ನಲ್ಲಿ ಅದ್ ಹೇಗಿದೆ, ಆ ಒಂದು ಅನುಭವಕ್ಕೆ ಹೋಗಿದ್ದಾರೆ, ಆ ಒಂದು ವಿಚಾರಕ್ಕೆ ಅವರು ಒಳಗಾಗಿದ್ದಾರೆ. ನೀವಿಲ್ದೇ ಇರುವಂತದ್ದು, ನಿಮ್ಮ ಪ್ರೆಸೆನ್ಸ್ ಇಲ್ದೇ ಇರುವಂತಹ ಅನುಭವ ಅವ್ರಿಗೆ ಖುಷಿ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ದಿಸ್ ಪರ್ಸನ್ ಇಸ್ ನಾಟ್ ಫೀಲಿಂಗ್ ಫೈನ್.
ನೀವಿಲ್ದೇ ಇರೋದು ಅವ್ರಿಗೆ ಖುಷಿ ಕೊಡ್ತಾ ಇಲ್ಲ, ಹಾಗೂ ಒಂದು ನೋವು, ಒಂದು ಹೆವಿನೆಸ್ ಪಿಕ್ ಮಾಡ್ತಾ ಇದ್ದೀನಿ. ಅದರಿಂದಾನೇ ಈ ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಹತ್ರ ಮಾತಾಡ್ತಾರೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅಂದ್ರೆ ಕಾಂಟ್ಯಾಕ್ಟ್ ಆಗುತ್ತೆ. ಅಕಸ್ಮಾತ್ ಕಾಂಟ್ಯಾಕ್ಟ್ ನಲ್ಲಿ ಇದ್ರೂ ಕೂಡ ಒಂದು ಇಮೋಷನಲ್ ಡಿಸ್ಟೆನ್ಸ್ ಇದೆ ಅಂದ್ರೆ ಐ ಸಿ ಇಟ್ ವರ್ಕಿಂಗ್ ಫಾರ್ ಯು. ಸೊ ಸ್ಟ್ರಾಂಗ್ ಆಗಿರಿ. ನೀವೇನಾದ್ರೂ ಆಕ್ಷನ್ ತಗೋಬೇಕು ಅಂತ ಇದ್ದೀರಾ ಅಂದ್ರೆ ಈಗ ರೈಟ್ ಟೈಮ್ ಏನೆ. ನೀವ್ ಇವಾಗ ಏನಾದ್ರೂ ಅವ್ರ ಹತ್ರ ಮಾತಾಡ್ಬೇಕು, ನೀವ್ ಅಪ್ರೋಚ್ ಮಾಡ್ಬೇಕು, ಆತರ ಏನಾದ್ರೂ ಯೋಚನೆ ಇದೆ ಅಂದ್ರೆ ನೀವು ಮಾಡಬಹುದು ಧಾರಾಳವಾಗಿ. ನಾನೇನು ಆತರ ನೆಗೆಟಿವಿಟಿ ನೋಡ್ತಾ ಇಲ್ಲ, ನೀವ್ ಗಾಬರಿ ಪಡ್ಕೋಬೇಕು ಅನ್ನೋದು ನೋಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಮನ್ಸು ಇವಾಗ ತಿಳಿಯಾಗಿರೋದ್ರಿಂದ ನೀವು ಹೇಳೋದು ಕೂಡ ಅವ್ರು ಅರ್ಥ ಮಾಡ್ಕೊಳ್ತಾರೆ. ನೀವೇನಾದ್ರೂ ಮಾತಾಡಿದ್ರು ಕೂಡ ಅದಕ್ಕೆ ಅವರು ರೆಸಿಪ್ರಿಕೇಟ್ ಸರಿಯಾಗಿ ಮಾಡ್ತಾರೆ. ಅದನ್ನ ಅವರು ಅಂದ್ರೆ ದ ಪರ್ಸನ್ ವಿಲ್ ಫೀಲ್ ಯೋರ್ ಫೀಲಿಂಗ್ಸ್. ಅದನ್ನ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ಸೊ ಧೈರ್ಯವಾಗಿರಿ. ಏನೇ ನೋವಾಗಿರ್ಬೋದು ನಿಮ್ಗೆ, ಇವರಿಂದ ಏನೇ ಬೇಜಾರ್ ಮಾಡಿರ್ಬಹುದು, ಕ್ಷಮಿಸ್ಬಿಡಿ. ಫಾರ್ಗಿವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ರಿಲೇಶನ್ಶಿಪ್. ಏನಂದ್ರೆ ಫಾರ್ಗಿವ್ನೆಸ್, ಕ್ಷಮಿಸುವ ಮನೋಭಾವನೆ ನೀವು ಎಷ್ಟು ಬೆಳೆಸ್ಕೊಳ್ತೀರಾ ಅದು ನಿಮ್ಗೆ ಒಳ್ಳೇದು. ಆದ್ರೆ ಅದ್ರ ಅರ್ಥ ಅವ್ರು ನಿಮ್ಮನ್ನ ತುಳಿತಾನೆ ಇರ್ತಾರೆ, ನೀವು ಕ್ಷಮಿಸ್ತಾನೆ ಇರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಅವ್ರಿಗೊಂದು ಚಾನ್ಸ್ ಕೊಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಒಂದು ಗಿಲ್ಟ್ ಬಂದಿದೆ, ನಿಮ್ಗೆ ಹರ್ಟ್ ಮಾಡಿದೀನಿ ನಾನು ಅನ್ನುವಂತ ಒಂದು ಫೀಲ್ ಬಂದಿದೆ. ಸೊ ಅವರ ಫೀಲಿಂಗ್ಸ್ ನಿಮ್ ಕಡೆಗೆ ಜೆನ್ಯುವಿನ್ ಆಗಿದೆ, ವಿಚ್ ಇಸ್ ಇಂಪಾರ್ಟೆಂಟ್. ಅದೇ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ, ಅವರು ಈ ತರನೇ ನಡ್ಕೋಬೇಕು, ಅವ್ರು ಈ ತರನೇ ಇರ್ಬೇಕು. ತಪ್ಪುಗಳನ್ನ ಮಾಡಿದ್ದಾರೆ ಹಾಗೂ ತಪ್ಪನ್ನ ತಿದ್ಕೋಬೇಕು ಅನ್ನುವಂತ ಯೋಚನೆಲೂ ಇದ್ದಾರೆ. ಯಾಕಂದ್ರೆ ನಾನು ಇವಾಗ ಒಂದು ಬಿಗ್ ಹಾರ್ಟ್ ನ ನೋಡಿದೆ, ಒಂದು ಬಿಗ್ ಹಾರ್ಟ್. ಮತ್ತೆ ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅ ಸ್ಕ್ವೇರ್ ಬಂತು ಅಂದಾಗ ಅದು 4 ಕಾರ್ನರ್ಸ್ ಅಂದ್ರೆ ಸೆಕ್ಯೂರ್ಡ್ ಆಗಿದೆ ನಿಮ್ಮ ರಿಲೇಶನ್ಶಿಪ್ ಅಂತ. ಯಾವುದೇ ರೀತಿಯಾದ ನೀವು ಒಂದು ಏನೋ ಆಗೋಗುತ್ತೆ, ಒಂದು ಸ್ಟೆಬಿಲಿಟಿ ಇದೆ ರಿಲೇಶನ್ಶಿಪ್ ನಲ್ಲಿ, ಒಂದು ಗ್ರೌಂಡಿಂಗ್ನೆಸ್ ಇದೆ. ನೀವು ಇದಕ್ಕೆ ಒಂದು ಚಾನ್ಸ್ ಕೊಡೋದ್ರಲ್ಲಿ, ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಬದಲಾವಣೆ ನೀವು ನೋಡ್ತೀರಾ, ಅವ್ರು ವಾಪಸ್ ಬಂದಾಗ ಅವರಲ್ಲಿ ಬದಲಾವಣೆ. ರಿಲೇಶನ್ಶಿಪ್ ನಲ್ಲಿ ನೀವು ಯೋಚನೆ ಮಾಡ್ತೀರಾ, ಹೌದಾ ಬದಲಾಯ್ತಾ, ಅವ್ರು ಹೀಗಿದಾರಾ, ಇದು ಹೀಗಿದೆಯಲ್ಲ, ಅದ್ ಸರಿನಾ. ಸೊ ಒಂದೊಂದ್ಸಲ ನೀವು ಕ್ವೆಶನ್ ಮಾಡ್ಕೊಳ್ಳೋಷ್ಟು ಅವರಲ್ಲಿ ಬದಲಾವಣೆನ ನೀವು ಇನ್ನ ಕೆಲವು ತಿಂಗಳುಗಳಲ್ಲೇ ನೋಡ್ತೀರಾ, ಬರುವ ತಿಂಗಳುಗಳಲ್ಲಿ. ಸೊ ಒಂದು ಅವರೇ ರೀಚ್ ಔಟ್ ಆಗ್ತಾರೆ, ಅವರೇ ಮಾತಾಡ್ತಾರೆ. ನಿಮ್ಗೆ ಏನಾದ್ರೂ ಮಾತಾಡ್ಬೇಕು ಅನ್ನಿಸ್ತಾ ಇದೆ ಇವಾಗ ಅಂದ್ರೆ, ಅಥವಾ ಕಾಲ್ ಮಾಡ್ಬೇಕು ಅನ್ಸ್ತಾ ಇದೆ, ಅವ್ರ ಹತ್ರ ಹೋಗಿ ಫೇಸ್ ಟು ಫೇಸ್ ಏನಾದ್ರೂ ಹೇಳ್ಕೋಬೇಕು ಅಂತ ಇದೆ ಅಂದ್ರೆ, ಆಸ್ ಐ ಟೋಲ್ಡ್, ಇವಾಗ ರೈಟ್ ಟೈಮ್ ಆಗಿದೆ. ನೀವು ಆ ಒಂದು ವಿಚಾರಕ್ಕೆ ಮುಂದುವರಿಬಹುದು ಅಂತ ಹೇಳ್ತೀನಿ. ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳಿಲ್ಲ, ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲ. ದ ರೀಡಿಂಗ್ ಇಸ್ ಕ್ವೈಟ್ ಸ್ಮೂತ್ ಆಗೇ ಬಂದಿದೆ ಇವತ್ತಿನ ರೀಡಿಂಗ್. ನಾನೇನು ನೀವು ಗಾಬರಿ ಪಡ್ಕೊಳ್ಳುವಂಥದ್ದು, ಏನೋ ಒಂದು ಆಗೋಗುತ್ತೆ ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ವಿಷಯವಾಗಿ ನೋಡಕ್ ಹೋದ್ರೆ ಥಿಂಗ್ಸ್ ಆರ್ ಲುಕಿಂಗ್ ಗುಡ್. ಈಗ ನಾನು ಅವರ ಮೈಂಡ್ ಮೆಸೇಜಸ್ ನ ಕೂಡ ನಿಮ್ಗೋಸ್ಕರ ಹೇಳ್ತೀನಿ. ಅವರ ಮೈಂಡ್ ನಲ್ಲಿ ನಿಮ್ಮ ಬಗ್ಗೆ ಏನಿದೆ ಮೆಸೇಜಸ್, ಏನ್ ಹೇಳ್ಬೇಕು ಅನ್ಕೊಳ್ತಾ ಇದಾರೆ ನಿಮ್ಗೆ, ಏನನ್ನ ಶೇರ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅಂತ ನಾನು ನಿಮ್ಗೆ ಈಗ ಹೇಳ್ತೀನಿ. ಅದಾದ ನಂತರ ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ನಾನು ನಿಮ್ಗೆ ಈ ರಿಲೇಶನ್ಶಿಪ್ ಯಾವ ಘಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಅಂತ ಒಂದು ಕನ್ಫರ್ಮೇಶನ್. ಇದೆಲ್ಲ ಕನ್ಫರ್ಮೇಶನ್. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಮ್ಗೆ ಏನಿದೆ ಅಂತ ಅರ್ಥ ಆಗಿದೆ ಅಲ್ವಾ. ಆದ್ರೆ ಇವಾಗ ಟ್ಯಾರೋ ರೀಡಿಂಗ್ ಕೂಡ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಡಬಲ್ ಕನ್ಫರ್ಮೇಶನ್ ಅಂತ ಹೇಳ್ತೀವಿ, ಅದ್ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಸೊ ಲೆಟ್ಸ್ ಸಿ ಅವರ ಮೈಂಡ್ ಮೆಸೇಜಸ್ ಏನಿದೆ ಅಂತ. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು ರೈಟ್ ನಾವ್, ಫೀಲಿಂಗ್ ಸೋ ಕ್ಲೋಸ್. ಅವ್ರು ನಿಮ್ಮ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದಾರೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂತ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನಿದೆ ಅಂದ್ರೆ, ಐ ನೆವರ್ ಇಮ್ಯಾಜಿನ್ಡ್ ಆರ್ ರಿಲೇಶನ್ಶಿಪ್ ವಿಲ್ ಎಂಡ್ ದಿಸ್ ವೇ. ಅಂದ್ರೆ ಅವ್ರು ಅನ್ಕೊಳ್ಳಿಲ್ಲ ಈ ತರದ್ ಒಂದು ಬಿರುಕು ಬೀಳುತ್ತೆ ನಿಮ್ಮ ಅವರ ನಡುವೆ ಅಂತ ಅವರು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಅನ್ಕಂಡೀಷನಲ್ ಲವ್ ಇದೆ ಈ ರಿಲೇಶನ್ಶಿಪ್ ನಲ್ಲಿ, ಪ್ರೀತಿ ಇದೆ ಈ ರಿಲೇಶನ್ಶಿಪ್ ನಲ್ಲಿ, ಒಂದು ಅಟ್ಯಾಚ್ಮೆಂಟ್ ಇದೆ. ಸೊ ಇದ್ದಾಗ ಏನಾಗುತ್ತೆ ಅಂದ್ರೆ, ಏನಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ಕೂಡ ಅದು ಸರಿ ಹೋಗ್ಬೇಕು. ಓಕೆ, ಆ ತರ ಒಂದು ಸಿಚುವೇಶನ್. ಡಿವೈನ್ ಲವ್, ಐ ಆಮ್ ಇನ್ ಯು, ಯು ಆರ್ ಇನ್ ಮೀ, ಹಾಗೆ ಆ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದಾರೆ. ನೆಕ್ಸ್ಟ್ ಮೆಸೇಜ್ ಏನಾಗ್ತಾ ಇದೆ, ರಿಗ್ರೆಟ್. ಐ ಆಮ್ ರಿಯಲಿ ಸಾರಿ ಫಾರ್ ಮೈ ವರ್ಡ್ಸ್ ಅಂಡ್ ಆಕ್ಷನ್ಸ್. ಸೊ ಈ ವ್ಯಕ್ತಿ ಇದನ್ನ ನಿಮ್ಗೆ ಮನಸ್ಸಿಂದ ಹೇಳ್ತಾ ಇದೆ. ರಿಗ್ರೆಟ್, ನಾನು ಆಗ್ಲೂ ಹೇಳಿದೆ, ಗಿಲ್ಟ್ ಇದೆ ಅವ್ರಿಗೆ, ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ. ನಾನು ಮಾಡಿದ ತಪ್ಪಾಗಿದೆ, ನನ್ನಿಂದ ತಪ್ಪಾಗಿದೆ, ನನ್ನ ಆಕ್ಷನ್ಸ್ ಮತ್ತು ನನ್ನ ಮಾತುಗಳಿಂದ ನಿನ್ಗೆ ಹರ್ಟ್ ಆಗಿದೆ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದಾರೆ. ಈಗ ಟ್ಯಾರೋ ರೀಡಿಂಗ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಫೂಲ್ ಕಾರ್ಡ್ ಬಂದಿರೋದ್ರಿಂದ ಫೂಲಿಶ್ ಆಕ್ಟ್ಸ್ ಅವ್ರು ಮಾಡಿದ್ದಾರೆ. ಅಂದ್ರೆ
ಒಂದ್ ರೀತಿಯಾಗಿ ಲಾಜಿಕಲ್ ಆಗಿ ಯೋಚನೆ ಮಾಡದೆ ನಿಮ್ಗೆ ಹರ್ಟ್ ಮಾಡೋದು, ಬೇಜಾರ್ ಮಾಡೋದು, ಮೂರ್ಖರಾಗಿ ವರ್ತಿಸುವುದು ಅದೆಲ್ಲ ನಡೆದಿದೆ ಅವ್ರ ಕಡೆಯಿಂದ. ಸೊ ಬದಲಾವಣೆ ಅವ್ರು ಮಾಡ್ಕೋಬೇಕು ಅನ್ನೋ ಮನಸ್ಥಿತಿನಲ್ಲಿ ಖಂಡಿತವಾಗ್ಲೂ ಇದ್ದಾರೆ. ಕಿಂಗ್ ಆಫ್ ಸ್ಪೋರ್ಟ್ಸ್ ಆಕ್ಷನ್ ಇದೆ, ಸೀರಿಯಸ್ ಆಗಿದ್ದಾರೆ ನಿಮ್ಮ ಬಗ್ಗೆ ಈ ವ್ಯಕ್ತಿ. ಮತ್ತೆ ನಿಮ್ಮ ಅವರ ನಡುವೆ ಮನಸ್ತಾಪ ಇದೆ. ಆಸ್ ಐ ಟೋಲ್ಡ್, ಇಲ್ಲಿ ಬಿರುಕಿದೆ, ಥಂಡರ್ ಬರ್ತಾ ಇದೆ ಅಲ್ಲ, ಜಸ್ಟಿಸ್ ಬಂದಿರೋದ್ರಿಂದ ಬ್ಯಾಲೆನ್ಸ್ ಖಂಡಿತವಾಗ್ಲೂ ಈ ರಿಲೇಶನ್ಶಿಪ್ ನಲ್ಲಿ ಆಗತ್ತೆ. ನಾನೇನ್ ಪಿಕ್ ಮಾಡ್ತಾ ಇದ್ದೀನಿ ಅಂದ್ರೆ ವಿತಿನ್ 2-3 ವೀಕ್ಸ್ ನಲ್ಲಿ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಏನು ಮನಸ್ತಾಪಗಳಿದೆ, ಪ್ರಾಬ್ಲಮ್ಸ್ ಇದೆ, ಸರಿ ಹೋಗ್ಬೇಕು ಅಂತ ಬರ್ತಾ ಇದೆ. ನಿಮ್ಮ ಸಿಚುವೇಶನ್ ಏನೇ ಆಗಿರ್ಲಿ, ಇದು ಜನರಲ್ ರೀಡಿಂಗ್ ಆಗಿದೆ. ನೀವು ಒಂದು ಇಂಡಿವಿಜುವಲ್ ಆಗಿ ತಗೊಂಡ್ರೆ ಬೆಟರ್ ಕ್ಲಾರಿಟಿ ಸಿಗುತ್ತೆ. ಬಟ್ ಎನಿವೇಸ್, ಇದು ಜನರಲ್ ರೀಡಿಂಗ್ ಆದ್ರೂ ಎಷ್ಟೋ ಜನಕ್ಕೆ ಇದು ಕನೆಕ್ಟ್ ಆಗುತ್ತೆ. ಓಕೆ, ಆಗಲ್ಲ ಅಂತ ನಾ ಹೇಳಲ್ಲ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಿದ್ದೀನಿ. ವೈಟ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ವಾಪಸ್ ಬರ್ತಾರಾ ಅಥವಾ ಸಿಚುವೇಶನ್ ಏನು ಅಂತ ನಾನು ನಿಮ್ಗೆ ರೀಡಿಂಗ್ ನಲ್ಲಿ ಹೇಳ್ತೀನಿ. ಸೊ ಲೆಟ್ ಮೀ ಸ್ಟಾರ್ಟ್. ಸೊ ಇಲ್ಲಿ ಲೆಟ್ ಮೀ ಸ್ಟಾರ್ಟ್ ಅಂದಾಗ ಆಫ್ ಆಗೋಯ್ತು. ಸೊ ಎಷ್ಟೋ ಜನಕ್ಕೆ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬಹುದು, ಅಥವಾ ಅವ್ರು ನಿಮ್ಮ ಹತ್ರ ಮಾತಾಡದೇ ಇರಬಹುದು, ನಿಮ್ಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ಬೋದು, ನಿಮ್ಗೆ ನೋವು ಉಂಟು ಮಾಡ್ತಿರ್ಬಹುದು, ಒಟ್ನಲ್ಲಿ ನಿಮ್ಮನ್ನ ಬೇಕು ಅಂತ ಇಗ್ನೋರ್ ಮಾಡೋದು, ಅಳಿಸುವಂಥದ್ದು, ಸ್ಯಾಡ್ನೆಸ್ ನ ಕ್ರಿಯೇಟ್ ಮಾಡುವಂಥದ್ದು, ಅದೆಲ್ಲ ಅವರು ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ನಲ್ಲಿ. ನಿಮ್ಮ ಮನಸ್ಸಿಗೆ ಬೇಕು ಅಂತ ನೋವು ಉಂಟು ಮಾಡೋದು. ಸೊ ಅವ್ರು ಏನೇ ಮಾಡ್ತಿದ್ರು ಅವ್ರಿಗೆ ಗೊತ್ತಿದೆ ನಿಮ್ಗೆ ಹರ್ಟ್ ಆಗ್ತಾ ಇದೆ ಅಂತ, ಆದ್ರೂ ಅವ್ರು ಆ ಒಂದು ಆಕ್ಷನ್ ನ ತಗೊಳ್ತಾ ಇದ್ದಾರೆ, ಆ ಒಂದು ವಿಚಾರಕ್ಕೆ ಒಳಗಾಗಿದ್ದಾರೆ. ನಿಮ್ಮನ್ನ ಬ್ಲೇಮ್ ಮಾಡೋದು, ನಿಮ್ಗೆ ಬೇಕು ಅಂತಾನೆ ಏನೋ ಒಂದು ಹೇಳ್ಬಿಡೋದು. ಸೊ ನಿಮ್ಮ ಮನಸ್ಥಿತಿನ ಇನ್ನ ನೆಗೆಟಿವ್ ಆಗಿ ಅವರು ಫೀಲ್ ಮಾಡ್ತಾ, ನೀವು ಅದನ್ನ ಫೀಲ್ ಮಾಡ್ಲಿ ಅಂತ ವರ್ತಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇವ್ರು ಏನೇ ಮಾಡ್ತಿದ್ರು ಪ್ರೆಸೆಂಟ್ ಈ ವ್ಯಕ್ತಿ, ಅವ್ರಿಗೆ ಗೊತ್ತಿದೆ ಆಯ್ತಾ. ಅವ್ರಿಗೆ ಗೊತ್ತಿದೆ ಅವ್ರು ಏನ್ ಮಾಡ್ತಾ ಇದ್ದೀನಿ, ಅವ್ರು ಹೇಗೆ ನಿಮ್ಮನ್ನ ಹರ್ಟ್ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಅವೇರ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇವ್ರು ಏನೇ ಮಾಡ್ತಿರ್ಬೋದು, ನಿಮ್ಮ ಹತ್ರ ಹೇಗೆ ವರ್ತಿಸ್ತಿರ್ಬೋದು, ನೀವ್ ಅನ್ಕೊಳ್ಬಹುದು ಇವ್ರೇನ್ ಗೊತ್ತಿದ್ದು ಮಾಡ್ತಾ ಇದಾರ, ಗೊತ್ತಿಲ್ಲದೆ ಮಾಡ್ತಾ ಇದಾರೆ, ಅವ್ರ ತಲೆ ಎಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಕ್ಲಾರಿಟಿ ನಾನು ನಿಮ್ಗೆ ಕೊಟ್ಬಿಡ್ತೀನಿ. ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಅವ್ರು ನಡ್ಕೊಳ್ತಾ ಇರೋ ರೀತಿ ನೋವಾಗ್ತಾ ಇದೆ ಅಂತ. ಸೊ ನಿಮ್ಮ ನೋವಲ್ಲಿ ಈ ವ್ಯಕ್ತಿ ಖುಷಿಯನ್ನ ಪಡ್ತಾ ಇದ್ದಾರೆ. ಓಕೆ, ಅಂಡ್ ಇದನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡು ಕೂಡ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡು, ಹೀಗೆಲ್ಲ ಮಾಡಿದೆ ನಾನು, ಈ ತರ ಎಲ್ಲ ವರ್ತಿಸ್ದೆ ನಾನು. ಸೊ ಏನೋ ಒಂದು ಸಾಧನೆ ಮಾಡಿರುವಂತಹ ಒಂದು ಅಹಂಭಾವನೆ ಈ ವ್ಯಕ್ತಿನಲ್ಲಿದೆ. ಸೊ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಬ್ರು ತುಂಬಾ ಖುಷಿ ಪಡ್ತಾ ಇದಾರೆ, ಒಬ್ರು ತುಂಬಾ ನೋವು ಪಡ್ತಾ ಇದಾರೆ. ಸೊ ಈ ವ್ಯಕ್ತಿ ತುಂಬಾ ಖುಷಿ ಪಡ್ತಾ ಇದಾರೆ, ಹಾಗೂ ನೀವು ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ. ಆ ರೀತಿಯಾದ ಒಂದು ಸೈಕಲ್, ಆ ರೀತಿಯಾದ ಒಂದು ಪ್ಯಾಟರ್ನ್. ನಾನೊಂದು ಸ್ನೇಕ್ ನ ಕೂಡ ಈಗ ನೋಡಿದೆ. ಸ್ನೇಕ್ ರೀತಿಯಾದ ಒಂದು ಕ್ಯಾಂಡಲ್ ವ್ಯಾಕ್ಸ್ ಇಮೇಜ್ ಕ್ರಿಯೇಟ್ ಆಗಿದೆ. ಸೊ ಟಾಕ್ಸಿಕ್ ಆಗಿದೆ, ವಿಷಕಾರಿಯಾಗಿದೆ ಈ ರಿಲೇಶನ್ಶಿಪ್. ಇಟ್ ಲುಕ್ಸ್ ರಿಯಲಿ ರಿಯಲಿ ಬ್ಯಾಡ್ ಫಾರ್ ಯು. ಯಾಕಂದ್ರೆ ಅವರು ಮಾಡ್ತಾ ಇರುವಂತಹ ವಿಚಾರ ಇದೆಯಲ್ಲ, ಅದು ನಿಮ್ಗೆ ಬಹಳಷ್ಟು ಲಾಸ್ ಕೊಟ್ಟಿದೆ ಲೈಫ್ ನಲ್ಲಿ. ನಿಮ್ಗಿದು ರೆಸೊನೇಟ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ, ಬಿಕಾಸ್ ನಾನು ಆ ರೀತಿಯಾಗಿ ನೋಡ್ತಾ ಇದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂದ್ರೆ, ನಿಮ್ಮನ್ನ ಕಂಟ್ರೋಲ್ಗೆ ತರಬೇಕು, ಅವ್ರ ಕಂಟ್ರೋಲ್ಗೆ ತಗೋಬೇಕು, ಡಾಮಿನೇಟ್ ಮಾಡ್ಬೇಕು, ಹಾಗೂ ನಿಮ್ಮನ್ನ ಕೀಳಾಗಿ ನೋಡ್ಬೇಕು ಅನ್ನುವಂತ, ಯಾವತ್ತೂ ಅವ್ರು ನಿಮ್ನ ಈಕ್ವಲ್ ಆಗಿ ನೋಡಿಲ್ಲ. ಓಕೆ, ಈಗ ನೀವು ಇದೇನ್ ಹೀಗ್ ಮಾತಾಡ್ತಾ ಇದ್ದೀರಾ, ಇದು ಸರಿನಾ, ಇದೆಲ್ಲ ನೀವು ಈಗ ನಾನು ಒಳ್ಳೇದ್ ಹೇಳ್ಬಿಟ್ರೆ ಅದನ್ನ ಸ್ವೀಕರಿಸ್ತೀರಾ. ಏನಾದ್ರು ನಾನು ನೆಗೆಟಿವ್ ಅಥವಾ ಈ ತರ ಬರ್ತಾ ಇದೆ ರೀಡಿಂಗ್ ಅಲ್ಲಿ ಅಂದಾಗ ಅದನ್ನ ನೀವು ತಗೊಳಕ್ ರೆಡಿ ಇರೋದಿಲ್ಲ. ಬಟ್ ರಿಯಾಲಿಟಿ ಇಸ್ ರಿಯಾಲಿಟಿ. ನಾನು ತುಂಬಾ ಶುಗರ್ ಕೋಟ್ ಎಲ್ಲ ಮಾಡಕ್ ಹೋಗಲ್ಲ. ಏನಿದೆ ಅದನ್ನ ಹೇಳ್ತೀನಿ, ಅದನ್ನ ನೀವು ತಗೊಳಕ್ ರೆಡಿ ಇದೀರಾ ತಗೊಳ್ಳಿ, ಅಥವಾ ಇದು ನಿಮ್ಗೆ ಕನೆಕ್ಟೇ ಆಗ್ತಾ ಇಲ್ಲ ಅಂದ್ರೆ ಯು ಕ್ಯಾನ್ ಜಸ್ಟ್ ಲೆಟ್ ಇಟ್ ಗೋ. ಬಟ್ ಈ ವ್ಯಕ್ತಿ ಇಲ್ಲ, ಫ್ಲೇಮ್ ನೋಡ್ತಾ ಇರಿ, ಯು ಕ್ಯಾನ್ ಜಸ್ಟ್ ಸಿ ದ ಫ್ಲೇಮ್. ನಾನು ಮತ್ತೆ ಡಾರ್ಕ್ ಸ್ಮೋಕ್ ನೋಡ್ತಾ ಇದ್ದೀನಿ. ಸೊ ಈ ವ್ಯಕ್ತಿಯ ಒಂದು ಮನಸ್ಥಿತಿ ತುಂಬಾನೇ ನಿಮಗೆ ಮಾರಕವಾಗಿದೆ, ಹಾಗೂ ಈ ವ್ಯಕ್ತಿಯ ಇಂಟೆನ್ಷನ್ ಪಾಸಿಟಿವ್ ಆಗಿಲ್ಲ ಆಯ್ತಾ. ಸೊ ಇವ್ರ ಲೈಫ್ ನಲ್ಲಿ ಇರೋದು ಒಳ್ಳೇದಾ, ಇಲ್ದೇ ಇರೋದು ಒಳ್ಳೇದಾ ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಈ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ವಿಕ್ಟ್ರಿ ಸಿಗುತ್ತೆ, ನಿಮ್ಗೆ ಸಕ್ಸಸ್ ಸಿಗುತ್ತೆ, ನಿಮ್ಗೆ ಜಯ ಸಿಗುತ್ತೆ. ಈ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಇನ್ನ ಉಳಿತಾರೆ, ನೀವು ಅವ್ರಿಗಿನ್ನ ಲೈಕ್ ಇರ್ಲಿ ಅನ್ನೋ ಆಸೆಲಿದ್ದೀರಾ. ಅಥವಾ ಒಂದೊಂದ್ಸಲ ಏನಾಗುತ್ತೆ, ನಾವು ತುಂಬಾ ಒಂದು ನೆಗೆಟಿವಿಟಿ ರಿಲೇಶನ್ಶಿಪ್ಗೆ ಎಕ್ಸ್ಪೋಸ್ ಆದಾಗ ಅವ್ರು ಬೇಕು ಅನ್ನುವಂತ ಒಂದು
ಅಟ್ಯಾಚ್ಮೆಂಟ್ ಬೆಳೆದ್ ಬಿಡುತ್ತೆ. ಅದು ನಿಮಗೆ ಕೆಟ್ಟದ್ದೇ ಆಗ್ತಾ ಇದೆ, ಆ ವ್ಯಕ್ತಿ ನಿಮ್ಗೆ ಕೆಟ್ಟದ್ದೇ ಮಾಡ್ತಾ ಇದಾರೆ ಅಂದ್ರೂ ಕೂಡ ಆ ವ್ಯಕ್ತಿ ಬೇಕು ಅನ್ನುವಂಥ ವಿಚಾರಕ್ಕೆ ಒಳಗಾಗ್ತೀರಾ. ಅರ್ಥ ಆಗ್ತಾ ಇದೆ ಅಲ್ಲ? ಸೊ ಈ ತರದ್ ಒಂದು ಮನಸ್ಥಿತಿಗೆ ನೀವು ಒಂದು ವೀಕ್ ಮೈಂಡೆಡ್ನೆಸ್ಗೆ ಹೋಗಿದ್ದೀರಾ, ಡಿಪ್ರೆಷನ್ಗೆ ಹೋಗಿರ್ಬಹುದು, ಅಥವಾ ನಿಮ್ಗೆ ಏನ್ ಅನ್ನಿಸ್ತಿದೆ ಅಂದ್ರೆ ಇವ್ರಿಲ್ಲ ಅಂದ್ರೆ ನಿಮ್ ಲೈಫ್ ಝೀರೋ ಅನ್ನಿಸ್ತಾ ಇದೆ. ಈ ತರ ಎಲ್ಲ ಒಂದು ಕೆಟ್ಟ ಯೋಚನೆ ನಿಮ್ಮ ಬಗ್ಗೆ ಬರ್ತಾ ಇದೆ, ನಿಮ್ಮ ಬಗ್ಗೆನೇ ನಿಮ್ಗೆ ಬರ್ತಾ ಇದೆ, ನಿಮ್ಮ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಇವರು ನಿಮ್ಮ ಕಾನ್ಫಿಡೆನ್ಸ್ ನ ಕಿತ್ಕೊಂಡಿದ್ದಾರೆ, ಹಾಗೂ ನಿಮ್ಮನ್ನ ಕೀಳಾಗಿ ನೋಡಿದ್ದಾರೆ, ನೋವು ಕೊಟ್ಟಿದ್ದಾರೆ, ತುಂಬಾ ಅಬ್ಯೂಸ್ ಮಾಡಿದ್ದಾರೆ ಅಂತ ಕೂಡ ನಾನು ಹೇಳ್ತೀನಿ. ನಿಮ್ಮ ಬಗ್ಗೆ ನಿಮ್ಗೆ ಸೆಲ್ಫ್ ಡೌಟ್ ಬರುವ ಹಾಗೆ, ನಿಮ್ಮ ಬಗ್ಗೆ ನಿಮ್ಗೆ ಯೋಚನೆ, ನಾನು ಹೀಗೇನಾ, ಹೌದಾ, ನಾನು ಈ ತರನಾ, ನಾನು ಈ ತರ ಪೆದ್ದಿನ, ಈ ತರ ಪೆದ್ದನಾ ಅಂತ ಯೋಚನೆ ಆಗುವ ಹಾಗೆ ಒಂದು ಅನುಭವಗಳನ್ನ ಕೊಟ್ಟಿದ್ದಾರೆ. ಆ ರೀತಿಯಾದ ಕ್ವೆಶನ್ ನ ಅವ್ರು ನಿಮಗೆ ಮೂಡಿಸ್ತಾ ಇದ್ದಾರೆ. ಆ ರೀತಿಯಾಗಿ ನಿಮಗ್ ನೀವೇ ಕ್ವೆಶನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇರುವಂತದ್ದು. ಸೊ ಇನ್ನ ಏನಿದೆ ಅಂತ ನಾನು ನಿಮ್ಗೆ ರೀಡಿಂಗ್ ನಲ್ಲಿ ಹೇಳ್ಬಿಡ್ತೀನಿ. ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂದ್ರೆ, ನೀವು ಅವ್ರನ್ನ ಬಿಟ್ಟು ಹೋಗಲ್ಲ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಇದೆ. ಓಕೆ, ಒಬ್ರಿಗೆ ನಾನು ಏನ್ ಮಾಡಿದ್ರು ಕೂಡ ಇವ್ರು ನನ್ನನ್ನ ಬಿಟ್ಟು ಹೋಗಲ್ಲ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಇದ್ದಾಗ, ಆ ಯೋಚನೆ ಬಂದಾಗ ಅವರು ಇಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅದೇ ಇವಾಗ ನಡೀತಾ ಇರುವಂತದ್ದು. ನಿಮ್ಗೆ ಬೇಜಾರ್ ಬೇಕು ಅಂತಾನೆ ಮಾಡುವಂತದ್ದು. ನಾನು ಆಗ್ಲೇ ಹೇಳದ್ನಲ್ಲ, ಅವ್ರಿಗೆ ನಿಮಗೆ ಹೇಗ್ ಹರ್ಟ್ ಆಗ್ತಾ ಇದೆ ಎಲ್ಲ ಗೊತ್ತಿದ್ರು ಕೂಡ, ಈಗ ಗೊತ್ತಿಲ್ಲದೆ ಒಂದು ತಪ್ಪು ನಡೀತಿದ್ಯಾ, ಗೊತ್ತಿಲ್ಲದೆ ಏನೋ ಮಾಡಿದ್ರ ಅದು ಬೇರೆ ವಿಷಯ. ಆದ್ರೆ ಗೊತ್ತಿದ್ರು ಒಬ್ಬ ವ್ಯಕ್ತಿ ಹೀಗ್ ವರ್ತಿಸ್ತಾ ಇದಾರೆ, ಗೊತ್ತಿದ್ರು ಕೂಡ ಅವ್ರು ನಿಮ್ ಮನ್ಸಿಗೆ ನೋವು ಕೊಡ್ತಾ ಇದಾರೆ ಅಂದ್ರೆ ಅದು ಮೈಂಡ್ ಸೆಟ್ ಸರಿ ಇಲ್ಲ ಅಂತ. ಓಕೆ, ಅಕಾರ್ಡಿಂಗ್ ಟು ಸೈಕಾಲಜಿ ಅವ್ರ ಮೈಂಡ್ ಸೆಟ್, ಅವರ ಪರ್ಸನಾಲಿಟಿ ನಿಮ್ಗೆ ಪೂರಕವಾಗಿಲ್ಲ, ನಿಮ್ಗೆ ಹೆಲ್ದಿಯಾಗಿಲ್ಲ ಅಂತ ಅರ್ಥ. ಯಾಕಂದ್ರೆ ಒಬ್ಬೊಬ್ರು ಬೇರೆಯವ್ರಿಗೆ ನೋವು ಕೊಟ್ಟು ಅದ್ರಲ್ಲಿ ಖುಷಿ ಪಡುವಂತಹ ಪರ್ಸನಾಲಿಟಿ ಆಗಿರ್ತಾರೆ. ಆ ಒಂದು ಎನರ್ಜಿನ ನಾನು ಈ ವ್ಯಕ್ತಿಯಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ನೋವು ಕೊಟ್ಟು ಅದರಲ್ಲಿ ಸಂತೋಷವನ್ನ ಪಡೆಯುವಂಥದ್ದು, ಅನುಭವಿಸುವಂಥದ್ದು, ನಿಮ್ಮನ್ನ ದೂರುವಂಥದ್ದು, ಟಾರ್ಗೆಟ್ ಮಾಡಿ ಬೈಯುವಂಥದ್ದು, ಬೇರೆಯವ್ರನ್ನೆಲ್ಲ ಮೆರೆಸೋದು, ನಿಮ್ಮನ್ನ ಹೀಯಾಳ್ಸೋದು, ಹೀಗೆಲ್ಲ ಮಾಡೋದು, ಬೇರೆಯವ್ರನ್ನ ನಿಮಗ್ ಕಂಪೇರ್ ಮಾಡೋದು, ಏನೇನೋ ಒಂದು ರಿಲೇಶನ್ಶಿಪ್ ನಲ್ಲಿ ಮಾಡಬಾರ್ದು ಅದನ್ನೆಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಓಕೆ, ಗೇಲಿ ಮಾಡುವಂಥದ್ದು, ಹಾಗೂ ನಿಮ್ಮನ್ನ ನಿಧಾನವಾಗಿ ಸುಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸ್ಲೋ ಬರ್ನ್ ಅಂತ ಹೇಳ್ತೀವಿ ಇದನ್ನ. ನಿಧಾನವಾಗಿ ನಿಮ್ಮ ಮನಸ್ಥಿತಿನ ಹೀಗೆ ಮಾಡ್ತಾ ಇದ್ದಾರೆ. ಸೊ ಯೋಚನೆ ಮಾಡಿ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ ಅಂತ. ಯಾಕಂದ್ರೆ ಇಂಥದ್ದೆಲ್ಲ ಡಿಸಿಷನ್ಸ್ ಒಂದೇ ಒಂದು ವಿಡಿಯೋ ಇಂದ ತಗೊಳಕ್ ಆಗಲ್ಲ ಅಲ್ವಾ. ನೀವು ಪರ್ಸನಲ್ ಆಗಿ ರೀಡಿಂಗ್ ತಗೊಳ್ತೀರಾ, ಪರ್ಸನಲ್ ಆಗಿ ಕೌನ್ಸಿಲಿಂಗ್ ತಗೊಳ್ತೀರಾ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಲ್ಲ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು, ನೀವಿಲ್ಲಿರೋದು, ನೀವು ಈ ಒಂದು ಭೂಮಿ ಮೇಲಿರೋದು ನೀವು ಖುಷಿಯಾಗಿರ್ಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಳ್ಳಿ. ಆ ವಿಚಾರ ನಿಮಗ್ ಸಿಗ್ತಾ ಇಲ್ಲ ಅಂದಾಗ ಯೋಚನೆ ಮಾಡಿ. ನಾನು ಅದಕ್ಕೆ ಎಷ್ಟೋ ಜನಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನ ದಯವಿಟ್ಟು ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನ ಮಾಡ್ಕೊಂಡಾಗ, ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದಾಗ ನಿಮ್ಮ ಡಿಸಿಷನ್ಸ್ ನಿಮ್ ಕೈನಲ್ಲಿ ಇರುತ್ತೆ. ನೀವೇನ್ ಮಾಡ್ಬೇಕು ಅನ್ನೋದು ನಿಮಗ್ ಗೊತ್ತಿರುತ್ತೆ. ಇಲ್ಲ ಅಂದ್ರೆ ನೀವು ಏನಂತ ಎಷ್ಟೋ ಜನ ಅದೇ ಹೇಳ್ತಾರೆ, ಇಲ್ಲ ನನಗೆ ಕೆಲಸ ಇಲ್ಲ, ನನಗೆ ಓದಿಲ್ಲ, ನನಗೆ ವಿದ್ಯೆ ಇಲ್ಲ, ನನ್ನನ್ನು ಯಾರು ನೋಡ್ಕೊಳ್ತಾರೆ, ನಾನು ಇವ್ರನ್ನ ಬಿಟ್ಟು ಹೋದ್ರೆ ನನ್ನ ಲೈಫ್ ಹಾಳಾಗುತ್ತೆ, ಈ ತರ ಕೆಟ್ಟ ಯೋಚನೆ ಮಾಡ್ಕೊಂಡು ವಿಷಕಾರಿಯಾದ ರಿಲೇಶನ್ಶಿಪ್ ನಲ್ಲಿ ಉಳಿದು ಬಿಡ್ತಾರೆ. ಸೊ ಅದೇ ನಿಮ್ಮ ಪರಿಸ್ಥಿತಿ ಇವಾಗಿದೆ. ಆದ್ರೂ ನಾನು ಅವರ ಮೈಂಡ್ ಮೆಸೇಜಸ್ ನಿಮ್ ಕಡೆಗೆ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ನೋಡೋಣ ಏನ್ ಅವ್ರಿಗೆ ಹೇಳ್ಬೇಕು ಅನ್ನಿಸ್ತಾ ಇದೆ ನಿಮ್ಗೆ ಅಂತ. ನೋ ಎಕ್ಸ್ಪೆಕ್ಟೇಷನ್ಸ್, ಪ್ಯೂರ್ಲಿ ಲವ್ಸ್ ಯು ಅಂತ ಬರ್ತಾ ಇದೆ. ಸೋಲ್ ಕನೆಕ್ಷನ್ ಬರ್ತಿರೋದ್ರಿಂದ, ಮೇ ಬಿ ರಿಲೇಶನ್ಶಿಪ್ ನಲ್ಲಿ ಆ ತರದ್ ಒಂದು ಸೋಲ್ ಕನೆಕ್ಟ್ ಇರೋದ್ರಿಂದ ಕೂಡ ನಿಮ್ಗೆ ಇದನ್ನ ಕಟ್ ಆಫ್ ಮಾಡಕ್ ಕಷ್ಟ ಆಗ್ತಾ ಇದೆ. ಮೇ ಬಿ ಹಿಂದಿನ ಜನ್ಮದ ಏನೋ ಒಂದು ಕಾರ್ಮಿಕ್ ಕನೆಕ್ಷನ್ ಇರ್ಬೋದು, ಸಮ್ ಕೈಂಡ್ ಆಫ್ ಎನರ್ಜಿ ಎಕ್ಸ್ಚೇಂಜ್ ಆಗಿದೆ ಹಿಂದಿನ ಜನ್ಮದಲ್ಲಿ, ಅದಕ್ಕೂ ಕೂಡ ಇದೆಲ್ಲ ಆಗಿದೆ. ಲೆಟ್ಸ್ ಬಿ ಟುಗೆದರ್ ಫಾರ್ ಎವರ್. ನಾನು ಆಗ್ಲೇ ಹೇಳದ್ನಲ್ಲ, ಈ ವ್ಯಕ್ತಿ ನಿಮ್ಮನ್ನ ಯಾವತ್ತೂ ಬಿಡೋದಿಲ್ಲ, ಈಸಿಯಾಗಿ ಬಿಡೋದಿಲ್ಲ. ಎಲ್ಲಿ ಹೋಗ್ತಾರೆ, ನನ್ ಜೊತೆನೆ ಇರ್ತಾರೆ, ಆ ತರದೊಂದು ಗ್ರಾಂಟೆಡ್ ಆಟಿಟ್ಯೂಡ್ ಇದೆ ಈ ವ್ಯಕ್ತಿಯಲ್ಲಿ. ಡಿಸಿಷನ್ ಕಾರ್ಡ್ ಬರ್ತಾ ಇದೆ. ಇಟ್ಸ್ ಟೈಮ್ ಟು ಡಿಸೈಡ್ ಸಮಥಿಂಗ್ ಫಾರ್ ದಿಸ್ ರಿಲೇಶನ್ಶಿಪ್. ಸೊ ಇದು ನಿಮಗೇನೆ ಮೆಸೇಜ್ ಆಗಿದೆ. ನೀವು ಡಿಸಿಷನ್ ತಗೋಬೇಕು, ಏನ್ ಮಾಡ್ಬೇಕು ಅಂತ ಇದ್ದೀರಾ ಅಂತ ನೋಡಿ. ಈಗ ಈ ರೀಡಿಂಗ್ ಯಾರು ತಗೊಳ್ತಾ ಇದಾರೆ, ಮದುವೆ ಆಗಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳೋದು, ಯೋಚನೆ ಮಾಡಿ. ಯಾಕಂದ್ರೆ ಇವ್ರ ಜೊತೆ ನೀವು ಸಂಸಾರ ಮಾಡೋದು, ರಿಲೇಶನ್ಶಿಪ್ ನ ಇಟ್ಕೊಳ್ಳೋದು ಕಷ್ಟ ಆಗತ್ತೆ. ಮದುವೆ ಆಗಿದೆ ಅಂದ್ರೆ ಅಗೇನ್ ಇದು ನಿಮಗೆ ಬಿಟ್ಟಿದ್ದು, ಆಯ್ತಾ. ಯಾರು ಯಾರನ್ನು ಫೋರ್ಸ್ ಮಾಡಕ್ಕೆ
ನಾವ್ಯಾರು, ನಾನ್ ಯಾರು ಇದನ್ ಮಾಡು ಅದನ್ ಮಾಡು ಅಂತ ಹೇಳಕ್ ನಾನು ಯಾರು ಅಲ್ಲ. ಬಟ್ ಈಗ ಆಗ್ತಾ ಇದೆ, ಇದು ಸರಿ ಇಲ್ಲ ಅಂತ ನಾನು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೋದು, ಆ ಒಂದು ರಿಫ್ಲೆಕ್ಷನ್ ನಾನು ನಿಮ್ಗೆ ಹಾಕ್ಬೋದು ಅಷ್ಟೇ. ಓಕೆ, ಅಟ್ರಾಕ್ಷನ್ ಬರ್ತಾ ಇದೆ. ಐ ಆಮ್ ಫ್ಯಾಸಿನೇಟೆಡ್ ವಿತ್ ಯೋರ್ ಬ್ಯೂಟಿ ಬಟ್ ನಾಟ್ ಸೀರಿಯಸ್. ನೋಡಿದ್ರಲ್ಲ, ಅವರು ನಿಮ್ಮ ಬ್ಯೂಟಿನ ಯೂಸ್ ಮಾಡ್ಕೊಳ್ತಾರೆ, ನಿಮ್ಮ ಅಂದವನ್ನ ಅವರು ಅಂದ್ರೆ ನಿಮ್ಮನ್ನ ಒಂದು ವಸ್ತು ಆಗಿ ಟ್ರೀಟ್ ಮಾಡ್ತಾ ಇದಾರೆ. ಮೆಟೀರಿಯಲಿಸ್ಟಿಕ್ ಆಗಿ ನೋಡ್ತಾ, ಒಂದು ವಸ್ತುನ ಹೇಗೆ ಟ್ರೀಟ್ ಮಾಡ್ತಾರ ಹಾಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದಾರೆ. ನಿಮ್ಮ ಮನಸ್ಸನ್ನ ಅವ್ರು ಪ್ರೀತಿಸ್ತಾ ಇಲ್ಲ, ನಿಮ್ಮ ಔಟರ್ ಅಪಿಯರೆನ್ಸ್ ನ, ನಿಮ್ಮ ಬ್ಯೂಟಿನ ಅವರು ಇಷ್ಟಪಡ್ತಾ ಇದಾರೆ. ಸೊ ಅಕಸ್ಮಾತ್ ನಿಮ್ಮ ಹತ್ರ ಬ್ಯೂಟಿ ಇಲ್ಲ ಅಂದ್ರೆ ಬಿಟ್ಬಿಡ್ತಾರೆ. ಸೊ ಆ ತರದ್ ಒಂದು ಆಟಿಟ್ಯೂಡ್ ಈ ಪರ್ಸನ್ ಇರೋದು. ಸೊ ನಾನು ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ತೇನೆ. ಈ ರಿಲೇಶನ್ಶಿಪ್ ನಲ್ಲಿ ಇರೋದು ಸರಿನಾ, ಸರಿ ಹೋಗುತ್ತಾ, ಏನ್ ಆಗಬಹುದು. ಸೊ ಬೆಟರ್ ಕ್ಲಾರಿಟಿ ನಿಮ್ಗೆ ರೀಡಿಂಗ್ ನಲ್ಲಿ ಸಿಗುತ್ತೆ. ನೈನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಓ ಮೈ ಗಾಡ್, ಲುಕ್ ಎಟ್ ದಿಸ್, ಲುಕ್ ಎಟ್ ದಿಸ್. ನೀವು ಇದ್ ನೋಡ್ಲೇಬೇಕು, ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಈ ವ್ಯಕ್ತಿ ಜಿದ್ದಿನಲ್ಲಿದ್ದಾರೆ, ನಂದೇ ನಡಿಬೇಕು, ನನ್ನ ಹಿಡಿತದಲ್ಲೇ ನೀನ್ ಇರ್ಬೇಕು, ನೀನ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನು ನಿನ್ನ ಹೀಗೆ ಕಟ್ ಹಾಕಿದ್ದೀನಿ. ಈ ರೀತಿಯಾಗಿ ಅವರ ನೆಗೆಟಿವ್ ಎನರ್ಜಿ ಇದೆ ನಿಮ್ ಕಡೆಗೆ. ಹಾಗೂ ಟೂ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಆಕ್ಚುಲಿ ಇವ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆಯ್ತಾ, ಏನ್ ಮಾಡ್ತಿದ್ದೀರಾ, ಏನು, ಹೇಗೆ, ಎತ್ತ, ಅದೇ ಹಾಗೆ ಅವರ ಮೈಂಡಲ್ಲಿ ನೀವಿದ್ದೀರಾ. ಓಕೆ, ಆದ್ರೆ ನೀವ್ ಅವ್ರನ್ನ ಬಿಟ್ಟು ಹೋಗ್ಬಾರ್ದು ಅನ್ನೋದಕ್ಕೆ ಪ್ಲಾನಿಂಗ್ ಮಾಡೋದು, ಸ್ಟ್ರಾಟಜಿ ಮಾಡೋದು, ಹೀಗೆ ನೋವು ಕೊಡೋದು, ನೋವು ಕೊಟ್ಟು ಆಮೇಲೆ ಹೇಳೋದು, ಅಯ್ಯೋ ಏನೋ ಹೇಳ್ಬಿಟ್ಟೆ ಬಿಟ್ಬಿಡು ಅಂತ. ಹಾಗೆ ಪೇಜ್ ಆಫ್ ಒಂದು ಕಪ್ ಆಫ್ ಇಮೋಷನ್ಸ್ ಇಲ್ಲ. ಇಮೋಷನಲ್ ಕಪ್ಸ್ ಇರ್ಬೇಕು ರಿಲೇಶನ್ಶಿಪ್ ಅಂದಾಗ. ಈ ರಿಲೇಶನ್ಶಿಪ್ ನಲ್ಲಿ ಬರೀ ಹೋರಾಟ, ಹೊಡೆದಾಟ, ನೋವು, ಬೇರೆ ಇನ್ನೇನು ನೋಡ್ತಾ ಇಲ್ಲ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲಿ ನನಗೆ ಕ್ಲಾರಿಟಿ ಸಿಕ್ಕಿತ್ತು, ಆದ್ರೂ ಡಬಲ್ ಕನ್ಫರ್ಮೇಶನ್ ನಿಮ್ಗೆ ಈ ಒಂದು ಟ್ಯಾರೋ ನಲ್ಲಿ ಸಿಕ್ಕಿದೆ. ನಿಮ್ಮ ಮುಂದೆನೆ ನಾನು ಕಾರ್ಡ್ಸ್ ನ ತೆಗ್ದಿದ್ದೀನಿ, ಏನ್ ಬಂದಿದೆ ಅದನ್ನ ನಾನು ನಿಮ್ಗೆ ಹೇಳಿದೀನಿ. ಯೋಚನೆ ಮಾಡಿ ನಿಮ್ಗೆ ಇದು ಸರಿನಾ ಇಲ್ವಾ ಅಂತ. ಕ್ಲಿಯರ್ ಆಗಿ ಸರಿ ಇಲ್ಲ ಅಂತಾನೆ ಬರ್ತಾ ಇದೆ. ಬಟ್ ದಟ್ಸ್ ವಾಟ್ ಇಟ್ ಇಸ್. ಈ ವ್ಯಕ್ತಿ ನಿಮಗೆ ಸರಿಯಲ್ಲ, ಅರ್ಹರಲ್ಲ ನಿಮ್ ಲೈಫಿಗೆ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್, ನಮಸ್ಕಾರ, ಥ್ಯಾಂಕ್ ಯು.